ಶ್ರೀಕೃಷ್ಣನ ಸನ್ನಿಧಿ ಉಡುಪಿಯಲ್ಲಿ ಪರ್ಯಾಯದ ಸಂಭ್ರಮ. ಇಂದು ಬೆಳಗ್ಗೆ 7 ಗಂಟೆಯ ವೇಳೆಗೆ ಸೋದೆ ಮಠದ ವಿಶ್ವವಲ್ಲಭ ತೀರ್ಥರಿಗೆ ಅಕ್ಷಯ ಪಾತ್ರೆ ಹಾಗೂ ಸಟ್ಟುಗವನ್ನು ನೀಡುವ ಮೂಲಕ ಕೃಷ್ಣನ ಪೂಜಾಧಿಕಾರವನ್ನು ಶಿರೂರು ಶ್ರೀಗಳು ಹಸ್ತಾಂತರ ಮಾಡಿದರು. ಪೂಜಾಧಿಕಾರವನ್ನು ಸ್ವೀಕರಿಸಿದ ವಿಶ್ವವಲ್ಲಭ ತೀರ್ಥರು ನೂತನವಾಗಿ ಸರ್ವಜ್ಞ ಪೀಠವನ್ನು ಅಲಂಕರಿಸಿದರು. ಇದಕ್ಕೂ ಮುನ್ನ ಜೋಡುಕಟ್ಟೆಯಿಂದ ವೈಭವದ ಮೆರವಣಿಗೆಯ ಮೂಲಕ ಪಲ್ಲಕ್ಕಿಯಲ್ಲಿ ಯತಿಗಳನ್ನು ಕರೆತರಲಾಯಿತು. ಮೆರವಣಿಗೆಯಲ್ಲಿ ಹಿರಿಯ ಯತಿಗಳಾದ ಪೇಜಾವರ ಶ್ರೀಗಳು ಸೇರಿದಂತೆ ಇತರ 5 ಮಠಾಧೀಶರು ಪಾಲ್ಗೊಂಡಿದ್ದರು. ಆದರೆ ಪುತ್ತಿಗೆ ಶ್ರೀಗಳು ಪಾಲ್ಗೊಂಡಿರಲಿಲ್ಲ. ರಾಜಾಂಗಣದಲ್ಲಿ ಅದ್ದೂರಿ ದರ್ಬಾರ್ ಕಾರ್ಯಕ್ರಮ ನಡೀತಾ ಇದ್ದು, ಮುಖ್ಯಮಂತ್ರಿ ಸದಾನಂದಗೌಡ, ಸಚಿವ ಎ ರಾಮದಾಸ್ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಆಸ್ಕರ್ ಫರ್ನಾಂಡಿಸ್ ಹಾಗೂ ಇತರ ಗಣ್ಯರು ಪಾಲ್ಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲು ಅವರಿಂದ. ಶಶಿಧರ್, ಪರ್ಯಾಯ ಪೀಠಾರೋಹಣ ಅಂತಕ್ಕಂಥದ್ದು ಗೊಂದಲದಲ್ಲಿ ಆರಂಭ ಆದರೂ ಕೂಡ ಸುಖಾಂತಿ ಆಗಿರ್ತಕ್ಕಂಥದ್ದು. ಈಗ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಉಡುಪಿಯಲ್ಲಿ? ಬಹಳ ಮುಖ್ಯವಾಗಿ ಸದ್ಯಕ್ಕೆ ನಡೀತಾ ಇರುವಂತಹ ಕಾರ್ಯಕ್ರಮ ಅಂದ್ರೆ ಪರ್ಯಾಯ ದರ್ಬಾರು. ಇದು ಕೂಡ ಆಂಶಿಕವಾಗಿ ಮುಕ್ತಾಯಗೊಂಡಿದೆ. ಇದು ಮುಂಜಾನೆ 4 ಗಂಟೆಗೆ ಆರಂಭವಾದಂತಹ ಪರ್ಯಾಯದ ಬಹಳ ಮುಖ್ಯವಾದ ಆಚರಣೆ ಅಂದ್ರೆ ಮೆರವಣಿಗೆ. ಜೋಡುಕಟ್ಟೆಯಿಂದ ನಡೆದು ಬಂದಂತಹ ಮೆರವಣಿಗೆ ಕೃಷ್ಣ ಮಠದಲ್ಲಿ ಕೊನೆಗೊಂಡಿದೆ. ಈ ಮೆರವಣಿಗೆ ಪ್ರಧಾನ ಆಕರ್ಷಣೆ ಏನಂದ್ರೆ ರಾಷ್ಟ್ರದ ಬೇರೆಲ್ಲೂ ಸಿಗದೇ ಇರುವಂತಹ ಒಂದು ದೃಶ್ಯಾವಳಿ ಏನಂತ ಹೇಳಿದ್ರೆ ಮಠಾಧೀಶರನ್ನ ಏಕಕಾಲದಲ್ಲಿ ಪಲ್ಲಕ್ಕಿಯಲ್ಲಿ ಹೊತ್ತು ಕರೆತರುವಂತಹ ಒಂದು ದೃಶ್ಯಾವಳಿ. ಇಲ್ಲಿ ಈ ದಿನ ಪರ್ಯಾಯ ಪೀಠಾರೋಹಣವನ್ನು ಮಾಡ್ತಾ ಇದ್ದಾರೆ ವಿಶ್ವವಲ್ಲಭ ತೀರ್ಥರು. ಅವರ ಸಹಿತ ಇತರ ಪೇಜಾವರ, ಕಾಣಿಯೂರು, ಕೃಷ್ಣಾಪುರ, ಪಲಿಮಾರು ಹಾಗೂ ಪೇಜಾವರ ಕಿರಿಯ ಯತಿಗಳನ್ನ ಪಲ್ಲಕ್ಕಿಯಲ್ಲಿ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಆಕರ್ಷಕವಾದ ಮೆರವಣಿಗೆಯನ್ನು ಸಂಯೋಜಿಸಲಾಗಿತ್ತು. ಸುಮಾರು 4 ರಿಂದ 7 ಗಂಟೆಯವರೆಗೆ ಈ ಮೆರವಣಿಗೆ ನಡೆಯಿತು. 7 ಗಂಟೆಗೆ ಅಧಿಕಾರ ಹಸ್ತಾಂತರದ ಒಂದು ಪ್ರಮುಖ ಕಾರ್ಯಕ್ರಮವನ್ನ ಶಿರೂರು ಶ್ರೀಗಳು ನಡೆಸಿಕೊಟ್ರು. ಅವರ 2 ವರ್ಷದ ಪರ್ಯಾಯವನ್ನು ಪೂರೈಸಿ ಆಡಳಿತವನ್ನು ಹಸ್ತಾಂತರ ಮಾಡಿಸುವಂತ ಒಂದು ಪ್ರಕ್ರಿಯೆ. ಉಡುಪಿಯ ಕೃಷ್ಣನ ಅನ್ನಬ್ರಹ್ಮ ಅಂತ ಹೇಳಿ ಕರೀತಾರೆ. ಅದರ ಸಂಕೇತವಾಗಿ ಅಕ್ಷಯ ಪಾತ್ರೆ ಮತ್ತು ಸಟ್ಟುಗವನ್ನ ಸೋದೆ ಶ್ರೀಗಳಿಗೆ ಹಸ್ತಾಂತರಿಸುವ ಮೂಲಕ ಅವರಿಗೆ ಪೂಜಾಧಿಕಾರವನ್ನು ಕೂಡ ಶಿರೂರು ಶ್ರೀಪಾದರು ಈ ಸಂದರ್ಭದಲ್ಲಿ ಹಸ್ತಾಂತರಿಸಿದ್ರು ಮತ್ತು ಸರ್ವಜ್ಞ ಪೀಠದಲ್ಲಿ ಅವರನ್ನ ಕುಳ್ಳಿರಿಸಿದ್ರು. ಸರ್ವಜ್ಞ ಪೀಠ ಅಂತ ಹೇಳಿದ್ರೆ ಆಚಾರ್ಯ ಮಧ್ವರ ಸನ್ನಿಹಿತರಾಗಿರುವಂತಹ ಜಾಗ ಅನ್ನುವ ದೃಷ್ಟಿಯಿಂದ ಈ ಸ್ಥಳ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಇನ್ನು 2 ವರ್ಷಗಳ ಕಾಲ ಸೋದೆ ಶ್ರೀಪಾದರು ಪರ್ಯಾಯದ ಒಂದು ಪೂಜಾಧಿಕಾರವನ್ನ ಪಡಿತಾರೆ ಮತ್ತು ತನ್ನ ಪೂಜೆಯನ್ನ ಮುಂದಿನ 2 ವರ್ಷಗಳ ಕಾಲ ಅವರು ಉಡುಪಿಯಲ್ಲೇ ಇದ್ದು ಅವರು ಪೂಜೆಯನ್ನ ನಡೆಸುವವರಿದ್ದಾರೆ. ಅರವಿಂದ್. ಓಕೆ ಶಶಿಧರ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.